ನರ್ಮದೇ ಹರ್. ನಾವೀಗ ನರ್ಮದಾ ನದಿ ತಟಾಕದ ನಮ್ಮ ನರ್ಮದಾ ನದಿ ಪರಿಕ್ರಮಣ ಅಂತಕ್ಕಂಥದ್ದು. ಈಗ ನಾವು ಉತ್ತರ ಭಾಗಕ್ಕೆ ಬಂದೇವಿ. ಈಗ ನಾವಿಲ್ಲಿ ನೀಲಕಂಠೇಶ್ವರ ಎನ್ನುವ ಕ್ಷೇತ್ರಕ್ಕೆ ಬಂದೇವಿ. ಇದು ಭರೂಚ್ ನಗರದೊಳಗದ. ಇದು ಭರೂಚ್ ಹೆಸರು ಯಾಕೆ ಬಂದದಂತಂದ್ರೆ, ಮೊದಲು ಇಲ್ಲಿ ಭೃಗು ಮಹರ್ಷಿ ತಪಸ್ಸು ಮಾಡಿದ ಜಾಗ ಇದು. ಈ ಭೃಗು ಮಹರ್ಷಿ ತಪಸ್ಸು ಮಾಡಿದ್ದರಿಂದ ಇದಕ್ಕೆ ಭರೂಚ್ ಎನ್ನುವ ಹೆಸರು ಈ ನಗರಕ್ಕೆ ಬಂದದ. ಮೊದಲು ಇದು ಒಂದು ಪುಟ್ಟ ಹಳ್ಳಿ. ಮತ್ತು ಬಹಳ ವಿಶೇಷತೆ ಅಂದರೆ ಇಲ್ಲಿ ಗುರುಕುಲಗಳು ಭಾಳ ಇದ್ದು, ಸಾಕಷ್ಟು ಜನ ಇಲ್ಲಿ ಬಹಳ ದೊಡ್ಡ ದೊಡ್ಡ ಪಂಡಿತರು ಇಲ್ಲಿ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಪಾಠವನ್ನು ಮಾಡ್ತಿದ್ರು. ಇಲ್ಲಿ 3 ಕಥೆಗಳು ಬರ್ತಾವೆ ಪುರಾಣದೊಳಗೆ. ಏನು ಅಂತಂದ್ರೆ, ವಿಷ್ಣು ಶರ್ಮ ಅಂತ ಒಬ್ಬ ಬಹಳ ದೊಡ್ಡ ಪಂಡಿತರಿದ್ದರು. ಅವರು ದೊಡ್ಡ ಶಿವಭಕ್ತರಿದ್ದರು. ಅವ್ರೇನು ಮಾಡ್ತಿದ್ರು, ಇಲ್ಲಿ ನರ್ಮದಾ ನದಿ ತಟಾಕದೊಳಗಿದ್ದು ಒಂದು ಆಶ್ರಮ ಮಾಡ್ಕೊಂಡು ಈ ಜಾಗೆ ಒಳಗೆ ಅವರು ಅನೇಕ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ವೇದ ವಿದ್ಯೆ ಮಾಡ್ತಿದ್ರು. ಮತ್ತು ಅವರು ಶಿವಲಿಂಗದ ಜೊತೆ ಮಾತನಾಡುವಂಥ ಸಾಮರ್ಥ್ಯ ಉಳ್ಳವರಾಗಿದ್ದರು ವಿಷ್ಣು ಶರ್ಮ. ಹೀಗಾಗಿ ಅವರಿಗೆ ಸಾಕಷ್ಟು ಒಂದು ಪಾಂಡಿತ್ಯ ಬಂದಿತ್ತು, ಹಂಗೆ ಖ್ಯಾತಿವಂತರಾಗಿದ್ದರು. ಒಂದು ದಿವಸ ಏನಾಯಿತು, ಶಿವ ಏನು ಮಾಡಿದ, ಒಂದು ವಟುವಿನ ವೇಷ ಧರಿಸ್ಕೊಂಡು ಅವರು ಪಾಠಶಾಲೆಗೆ ಸೇರಿದ. ಪಾಠಶಾಲೆಗೆ ಸೇರಿ ಏನು ಮಾಡಿದ, ಅವನು ವಿದ್ಯಾರ್ಥಿ ಅಂತಿದ್ದ. ಆ ವಿದ್ಯಾರ್ಥಿಗಳೊಳಗೆ ಅಲ್ಲಿ ಗುರುಕುಲದೊಳಗೆ ಒಂದು ನಿಯಮ ಇತ್ತು. ವಿದ್ಯಾರ್ಥಿಗಳು ಏನು ಮಾಡ್ತಿದ್ರು, ಸ್ನಾನಕ್ಕೆ ಹೋಗ್ತಿದ್ರು. ಒಬ್ಬ ವಿದ್ಯಾರ್ಥಿ ಬೇಗ ಸ್ನಾನ ಮುಗಿಸ್ಕೊಂಬಂದು ಎಲ್ಲರಿಗೂ ಅಡುಗೆ ಮಾಡುವಂಥ ಒಂದು ಪದ್ಧತಿ ಇತ್ತು. ಒಂದು ಸತಿ ಏನಾಯ್ತು, ಪಾಳೆ ಏನಿತ್ತಲ್ಲ, ಒಟ್ಟು ಶಂಕರ ಏನು ಬಂದಿದ್ದಲ್ಲ, ಅವನ ಪಾಳೆ ಬಂತು. ಅವ ಏನು ಮಾಡಿಬಿಟ್ಟ, ನೀವೆಲ್ಲ ಸ್ನಾನಕ್ಕೆ ಹೋಗ್ರಿ, ನಾನು ಅಡುಗೆ ಮಾಡ್ತೀನಿ ಈಗ ಅಂತಂದ. ಅವರೆಲ್ಲರೂ ಸ್ನಾನಕ್ಕೆ ಹೋದ್ರು. ಅವನು ಮತ್ತೆ ಒಂದೇ ಹಿಂದೆ ಬಂದ, ಬರ್ರಿ ಅಲ್ಲಿ ಅಡುಗೆ ಆಗಿ ಎಷ್ಟೊತ್ತಾಗ್ಯದ ಅಂತ ಕರೆದವ. ಅವ್ರಂದ್ರು, ನಾವು ಈಗ ಸ್ನಾನಕ್ಕೆ ಬಂದೀವಿ, ನೀನು ಸ್ನಾನ ಮಾಡಿ ಹೋಗಿನೂ 5 ನಿಮಿಷ ಆಗಿಲ್ಲ, ಅಷ್ಟಂಗೆ ಬೇಗ ಅಡುಗೆ ಮಾಡ್ತೀನಿ, ಬರ್ರಿ ಅಲ್ಲೆಲ್ಲ ನಿಮ್ಗೆ ಪಂಚಭೋಕ್ಷ ಎಲ್ಲ ಪರಮಾನ ಮಾಡಿಟ್ಟೇನೆ ಅಂತ. ಅವ್ರಂದ್ರು, ನಮ್ಮನ್ನೆಲ್ಲ ಹುಚ್ಚನ್ ಮಾಡಬೇಡ, ಏನು ಸತ್ಯ ಹೇಳೋದು ಅಂತ ಹೇಳಿದ್ರು. ನೀವು ಬರ್ರಿ ಅಲ್ಲಿ ನಿಮಗೆಲ್ಲ ಪಂಚಭೋಕ್ಷ ಎಲ್ಲ ಅಡುಗೆ ಮಾಡಿಟ್ಟೇನು ನಾನು. ಅವಾಗ ಅವ್ರು ಏನು ಹೇಳಿದ್ರು ಅಂತಂದ್ರೆ, ನೀ ಏನಾರು ಅಡುಗೆ ಮಾಡಿಟ್ಟಿದ್ದಿಲ್ಲ ಅಂತಂದ್ರೆ ನಿನ್ನ ತಂದು ಈ ನರ್ಮದೆ ಒಗಿತೇವೆ ನೋಡು ಅಂತ ಹೇಳಿದ್ರು ಎಲ್ಲ ಹುಡುಗರು. ಆಯಿತು, ನೀವು ಬರ್ರಿ, ಅಲ್ಲಿ ಅಡುಗೆ ಇದ್ದಿದ್ದಿಲ್ಲ ನಾ ಎಲ್ಲ ನಿಮ್ಮನ್ನು ಒಗಿತೀನಿ, ಇದು ಷರತ್ತು ಅಂತ ಹೇಳಿದವ. ಆತಂತ ತಿಳ್ಕೊಂಡು ಅವ್ರು ಬಂದರು. ಅಷ್ಟು ಬರೆದಾಗ ಅವೆಲ್ಲ ಎಳ್ಳಿ ಹಾಕಿ, ರಂಗೋಲಿ ಹಾಕಿ ಎಲ್ಲ ಇಟ್ಟು ಬಹಳ ವಿಶೇಷವಾಗಿರ್ತಕ್ಕಂಥ ಭಕ್ಷ್ಯಗಳನ್ನು ಮಾಡಿ ಇಟ್ಬಿಟ್ಟಿದ್ದ. ಯಾಕಂದ್ರೆ ಸಾಕ್ಷಾತ್ ಪರಶಿವ, ಅವಂಗೇನು ಕಾಮಧೇನು ಎಲ್ಲ ಇತ್ತು, ಎಲ್ಲ ಅಡುಗೆ ಸಿದ್ಧ ಆಗಿಬಿಟ್ಟಿತ್ತು. ಎಲ್ಲರೂ ಅತ್ಯಂತ ಎಷ್ಟೋ ವರ್ಷಗಳ ನಂತರ ಅವರಿಗೆ ಒಂಥರ ರಾಜ ಊಟ ಆಯಿತು ಎಲ್ಲ ಮಕ್ಕಳಿಗೆ. ವಿಷ್ಣು ಶರ್ಮರಿಗೆ ಆಶ್ಚರ್ಯ ಅನ್ನಿಸ್ತು, ಹೆಂಗೆ ಇವ ಇಷ್ಟು ಪುಟ್ಟ ಬಾಲಕ ಇಷ್ಟು ರುಚಿಕಟ್ಟಾಗಿ ಇಷ್ಟು ವೈಭವವಾಗಿ ಅಡುಗೆ ಮಾಡ್ಯಾನಲ್ಲ ಅಂತೇಳಿ. ಎಲ್ಲ ಊಟ ಆಯ್ತು, ಎಲ್ಲ ಆಯಿತು. ಮಾರನೇ ದಿವಸ ಅವ ಸ್ನಾನಕ್ಕೆ ಬಂದಾಗ ಹೇಳಿದ, ನೋಡ್ರಿ, ನಾನು ನೀವೇ ಹೇಳಿದ್ದು ಮಾತದ, ನಾ ಅಡುಗೆ ಮಾಡಿದ್ದಿಲ್ಲ, ನೀವು ನೀರೊಳಗೆ ಹಾಕ್ತೇನೆ ಅಂತ ಹೇಳಿ, ಇವತ್ತು ನಾನೆಲ್ಲ ನಿನ್ನ ಅಡುಗೆ ದಿವಸ ಮಾಡಿ ಹಾಕ್ಬಿಟ್ಟೇನೆ, ಇವತ್ತು ನಾನು ನಿಮ್ಮ ನೀರೊಳಗೆ ಹಾಕ್ತೇನೆ ಅಂತ ತಿಳ್ಕೊಂಡು ಎಲ್ಲರನ್ನು ಗಂಟು ಕಟ್ಟಿ ನೀರಾಗ ಒಗೆದ್ಬಿಟ್ಟ. ಒಗೆದ ಮೇಲೆ ಪಾಠಶಾಲೆಗೆ ಬಂದ. ವಿಷ್ಣು ಶರ್ಮರು ಕೇಳಿದ್ರು, ಏನಪ್ಪ ಎಲ್ಲಿದ್ದಾರೆಲ್ಲ? ಇಲ್ಲರಿ, ನಾ ಅವರು ಷರತ್ತು ಕಟ್ಟಿದ್ದ ನಾ ಹಿಂಗಾಗಿ ಅವ್ರನ್ನೆಲ್ಲ ನೀರೊಳಗೆ ಹಾಕ್ಬಿಟ್ಟೆ ನಾನು. ವಿಷ್ಣು ಶರ್ಮ ಅವ್ರು ಹೇಳಿದ್ರು, ಎಂಥ ದಡ್ಡಿದ್ದೀಯಪ್ಪ ನೀನು, ಹಂಗೆಲ್ಲ ಮಾಡಬಾರ್ದು, ಬ್ರಹ್ಮಹತ್ಯೆ ದೋಷ ಬರ್ತದೆ, ನನಗೆ ಕೆಟ್ಟ ಹೆಸರು ಬರ್ತದೆ, ನಮ್ಮ ವಿದ್ಯಾರ್ಥಿಗಳು ಹಿಂಗೆ ನೀರೊಳಗೆ ಹಾಕಿದ ಅಂತ ತಿಳ್ಕೊಂಡು ನನಗೂ ಅದ್ರದ್ದು ಪಾಪ ತಡ್ತದೆ, ನೀ ಎಂಥ ಕೆಲಸ ಮಾಡಿದಿಲ್ಲ ಅಂತ ಹೇಳಿದ್ರು. ಅವಾಗ ಅವ ವಟುರೂಪಿ ಶಂಕರ ಏನು ಮಾಡ್ತಾ ನಗತಾ ಅವ್ರನ್ನೆಲ್ಲರನ್ನು ಮತ್ತೆ ಅಲ್ಲಿ ಪಾಠಶಾಲೆಗೆ ತಂದ. ಆದ್ರೆ ಅವರೆಲ್ಲ ಸತ್ತೋಗ್ಬಿಟ್ಟಿದ್ರು. ಆಮೇಲೆ ವಿಷ್ಣು ಶರ್ಮರಿಗಂದು, ಏನಪ್ಪ ಹಿಂಗೆ ಮಾಡಿಬಿಟ್ಟಿಯಲ್ಲೋ ಅಂತ ಹೇಳಿದರು. ಆಮೇಲೆ ಅವ್ರಿಗೆ ಶಂಕರ ಅಲ್ಲಿ ಮಾಯ ಆದ. ಯಾವ ಸ್ಥಳದೊಳಗೆ ಅವ್ರೇನು ಶವರೂಪಿ ಆಗಿದ್ರಲ್ಲ, ಅಲ್ಲಿ ಜೀವಂತ ಆದರು ಎಲ್ಲ ವಿದ್ಯಾರ್ಥಿಗಳು. ಮುಂದೆ ಅಲ್ಲಿ ಈ ಶಂಕರ ಆವಿರ್ಭವಿಸಿದ. ಹೀಗಾಗಿ ಈ ಸ್ಥಳದ ಮಹಿಮೆ ಬಹಳ ದೊಡ್ಡದದ. ಆಮೇಲೆ ಇಲ್ಲೇ ಇನ್ನೊಬ್ಬವ ಸೋಮಶರ್ಮ ಅಂತ ಒಬ್ಬ ಪಂಡಿತಿದ್ದ. ಆ ಸೋಮಶರ್ಮ ಪಂಡಿತ ಏನು ಮಾಡಿದ ಅಂತಂದ್ರೆ, ಒಂದು ದಿವಸ ಒಂದಿಷ್ಟು ದುಡ್ಡುಗಳನ್ನು ಇಟ್ಕೊಂಡು ಪಾಪ ಬೇರೆ ಎಲ್ಲೋ ಕೊಡ್ಲಿಕ್ಕೋ ಎಲ್ಲೋ ಹೊರಟಿದ್ದ. ಅಲ್ಲಿ ಒಬ್ಬ ಕಳ್ಳ ಬಂದು ಏನು ಮಾಡಿದ, ನನಗೆ ದುಡ್ಡು ಕೊಡೋಂತ ಕೇಳಿದ. ಅವ ಹೇಳ್ದ, ನಾ ಹಿಂಗೆ ಒಂದು ಕೆಲ್ಸಕ್ಕೆ ಹೊಂಟೇನಪ್ಪ, ಇದು ಧರ್ಮದ ದುಡ್ಡು ಅದ, ಬಿಟ್ಬಿಡು ಅಂತ ಹೇಳ್ದ. ಇಲ್ಲ, ನಾ ಬಿಡಲ್ಲ ನಿನ್ನ ಅಂತೇಳಿ ಅವನು ಕೊಂದು ಹಾಕಿ ದುಡ್ಡು ದೋಚ್ಕೊಂಡ್ಬಿಟ್ಟ. ಆಮೇಲೆ ಅವ್ನಿಗೆ ಮರಣ ಆದಮೇಲೆ ಲಂಕಾಧಿಪತಿ ಯಮ ಹೇಳ್ದ, ನೀವು ಬ್ರಾಹ್ಮಣನ ಹತ್ಯೆ ಮಾಡಿ ಬಂದು, ಅದಕ್ಕೆ ನೀವು ಹೋಗಿ ಅಲ್ಲಿ ಪ್ರಾಣಿ ಜನ್ಮವನ್ನು ಅನುಭವಿಸು ಭೂಮಿಗೆ ಅಂತೇಳಿ ಅವನು ಭೂಮಿ ಕಳಿಸಿದ. ಮೊದಲು ಅವ ಕತ್ತೆಯಾಗಿ ಹುಟ್ಟಿ ಜೀವನ ಮಾಡಿ, ಆಮೇಲೆ ನಾಯಿ ಜನ್ಮ ಬಂತು. ನಾಯಿ ಜನ್ಮ ಆದಮೇಲೆ ಅವ್ನಿಗೆ ಹಂದಿ ಜನ್ಮ ಬಂತು. ಆಮೇಲೆ ಅವ ಎತ್ತಾದ. ಯಾಕೆ ನರ್ಮದಾ ನದಿಯೊಳಗೆ ಸ್ನಾನ ಶ್ರೇಷ್ಠ ಅಂದ್ರೆ, ಎತ್ತಾಗಿ ಹುಟ್ಟಿದಂಥ ಎಲ್ಲೋ ಊರೊಳಗೆ ಅವೊಂದು ವ್ಯಾಪಾರಿ ಜಾಗೆ ಒಳಗೆ ಹುಟ್ಟಿದ್ದವ. ಅವ ಏನು ಮಾಡ್ತಿದ್ದ, ಎತ್ತು ಕಟ್ಕೊಂಡು ದಿನ ಒಂದೊಂದು ಕಡೆ ವ್ಯಾಪಾರಕ್ಕೆ ಹೋಗ್ತಿದ್ದ. ಹೋಗುವಾಗ ಒಂದು ಸಲ ಏನಾಯ್ತು, ವ್ಯಾಪಾರಿ ಇಲ್ಲಿ ನರ್ಮದಾ ನದಿ ದಡಕ್ಕೆ ಇನ್ನೊಂದು ಊರಿಗೆ ಹೊಂಟಿದ್ದ. ಅವನಿಗನ್ನಿಸ್ತು, ಸ್ನಾನ ಮಾಡಿ ಬಟ್ಟೆ ಹೊಕ್ಕೊಂಡು ಮುಂದೆ ಹೋದ್ರ ಅಂತ ತಿಳ್ಕೊಂಡು ಚಕಡಿ ನಿಲ್ಲಿಸಿದ. ಚಕಡಿ ತುಂಬ ಧಾನ್ಯ ಇತ್ತು. ಚಕಡಿನಲ್ಲೇ ಎತ್ತುಗಳನ್ನಲ್ಲೇ ಕಟ್ಟಿದ, ಮೇವು ಹಾಕಿದ, ಮೇವು ತಿಂತಾ ಇತ್ತು. ಅವಾಗ ಸ್ನಾನ ಮಾಡಿದ, ಬಟ್ಟೆ ಹೊಕ್ಕೊಂಡ. ಆಮೇಲೆ ಅನ್ನಿಸ್ತು, ಹಂಗಾರೆ ಎತ್ತುಗಳನ್ನು ಮೈ ತೊಳೆದ್ರ ಅಂತ ತಿಳ್ಕೊಂಡು ಎತ್ತು ಹಿಡ್ಕೊಂಡು ಆ ನರ್ಮದಾ ನದಿ ಒಳಗೆ ಹೋಗಿ ಆ ಏನು ಶಾಪಗ್ರಸ್ತ ಇತ್ತಲ್ಲ ಪ್ರಾಣಿ ಎತ್ತು, ಅದನ್ನು ಮೈ ತೊಳೆದಿದ್ದಕ್ಕೆ ಅದು ಹಿಂದಿನ ಜನ್ಮದ ಪಾಪಗಳೆಲ್ಲ ಬ್ರಹ್ಮಹತ್ಯೆ ದೋಷ ಹೋಗ್ಬಿಡ್ತು. ಅದಕ್ಕೆ ಹೋಗಿ ಆಮೇಲೆ ಆ ಎತ್ತು ಮರಣ ಆತದ, ನೇರವಾಗಿ ಶಿವಲೋಕಕ್ಕೆ ಹೋಯ್ತು. ಇದು ಇಲ್ಲಿ ಇರುವಂತಹ ಬಹಳ ವಿಶೇಷತೆ ಅದ. ಇನ್ನೊಂದು ಇಲ್ಲೇ ಪಕ್ಕದೊಳಗೆ ಒಂದು ದಶಕನ್ಯಾ ಕುಂಡ ಅಂತದ.
ಅಲ್ಲೊಂದು ಭಾಳ ವಿಶೇಷತೆ ಅದ. 10 ಜನ ಋಷಿಗಳು ತಪಸ್ಸಿ ಕೂತಿದ್ರು. ಅವರು ಎಷ್ಟು ಶ್ರೇಷ್ಠವಾಗಿ ತಪಸ್ಸು ಮಾಡಿದರು ಅಂತಂದ್ರೆ ಶಿವನಿಗೆ ಬಹಳ ಇಚ್ಛೆ ಆಯಿತು. ಪಾರ್ವತಿ ಸಮೇತರಾಗಿ ಪಾರ್ವತಿಗೆ ಹೇಳಿದ, ಅವ್ರು ನೋಡು 10 ಜನ ಕುಮಾರರು ಎಷ್ಟು ಸುಂದರವಾಗಿ ಅವರು ತಪಸ್ಸನ್ನು ಮಾಡ್ಲಿಕ್ಕತ್ತಾರ, ಅವ್ರಿಗೆ ವರವನ್ನು ಕೊಟ್ಟು ಬರೋಣ. ಪಾರ್ವತಿ ಏನು ಹೇಳಿದ್ಲು, ಸುಮ್ಮನೆ ಅವ್ರಿಗೇನು ವರ ಕೊಡೋದು, ಒಂದು ವಿಶೇಷ ವರ ಕೊಡ್ರಿ ಅವ್ರಿಗೆ. ಆಯ್ತು ಅಂತ ತಿಳ್ಕೊಂಡು ಆ ಪಾರ್ವತಿ ಪರಮೇಶ್ವರ ಏನು ಮಾಡಿದ್ರು, ಒಂದು ವೃದ್ಧನ ರೂಪ ಧಾರಣೆ ಮಾಡಿ ಅವ್ರ ಹತ್ರ ಬಂದು ನೋಡ್ರಪ್ಪ, ನಮ್ಗೆ 10 ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ನಾ ಮದುವೆ ಮಾಡ್ಲಿಕ್ಕೆ ಆಗಿಲ್ಲ, ಅವರೆಲ್ಲ ಮದುವೆ ವಯಸ್ಸು ದಾಟ್ಲಿಕ್ಕೆ ಹತ್ಬಿಟ್ರೆ, ದಯವಿಟ್ಟು ನೀವೆಲ್ಲ ಅವ್ರ ಮದುವೆ ಆಗ್ಬೇಕು. ಅವ್ರಂದ್ರೆ ನಾವು ಶಿವನ ಹೊಲಿಸ್ಕೋಬೇಕಂತ ತಿಳ್ಕೊಂಡು ಇಲ್ಲಿ ತಪಸ್ಸಿ ಕೂತೀವಿ, ಅದಕ್ಕೋಸ್ಕರ ಹಂಗೆ ಇಲ್ಲ, ನಮ್ಮನ್ನು ಹೆಂಗಾರ ಮಾಡಿ ಅದು ನಮ್ಮ ಕನ್ಯಾದಾನ ಮಾಡಿ ನಾವು ಮನುಷ್ಯ ಜನ್ಮದಿಂದ ಮುಕ್ತರಾಗ್ತೀವಿ. ಕನ್ಯಾದಾನ ಮಾಡೋದು ಹಂಗೆ ಮರಣ ಆತಂದ್ರೆ ನಮಗೆ ಸ್ವರ್ಗ ಸಿಗಂಗಿಲ್ಲಪ್ಪ, ದಯಮಾಡಿ ಅಂತ ಬೇಡ್ಕೊಳಿಕತ್ರು. ಅವರು ಆವಾಗ ಅವ್ರಿಗೇನು ಹೇಳಿದರು, ಕನಿಕರ ಬಂತು ಆತಂತ ತಿಳ್ಕೊಂಡು ಅವರು 10 ಜನ ಒಬ್ಬೊಬ್ಬ ಸ್ತ್ರೀಯರನ್ನು ಅವರು ಮದುವೆ ಆದ್ಕೊಳ್ಳಿ ಅವ್ರು ಹೇಳಿದರು, ಸಪತ್ನಿಕರಾಗಿ ಆ ಪುಷ್ಕರಣಿಯೊಳಗೆ ಅವರು ಸ್ನಾನ ಮಾಡಿ ಪರಶಿವನ ಪ್ರಾರ್ಥನೆ ಮಾಡಿದರು. ಆವಾಗ ಅವರೇನು ವಯೋವೃದ್ಧರಿದ್ರಲ್ಲ, ನಿಜವಾಗ್ಲೂ ಶಂಕರ ಪಾರ್ವತಿಯರು ಆವಾಗ ಸ್ವರೂಪದೊಳಗೆ ಅವ್ರು ದರ್ಶನ ಕೊಟ್ಟರು. ಆವಾಗ ಅವ್ರಿಗೆ ಭಾಳ ಆನಂದ ಅನ್ನಿಸ್ತು. ದೀರ್ಘದಂಡ ಹಾಕಿದ್ರು. ಪರಶಿವ ಹೇಳಿದ, ನಿಮಗೆ ಭಕ್ತಿನ ಇಚ್ಛಾ ಮಾಡಿ ಏನು ಬೇಕು, ಇಲ್ಲ ನಮಗೆ ಮುಂದಿನ ಪುನರ್ಜನ್ಮ ಬೇಡ, ಆದ್ರೆ ನೀವು ಒಂದೇನು ವರ ಕೊಡಂದ್ರೆ ಈಗೇನು ಪುಷ್ಕರಣಿಯೊಳಗೆ ನಾವು ಸ್ನಾನ ಮಾಡೀವಿ, ಯಾರು ವಿವಾಹದಿಂದ ವಂಚಿತರಾಗ್ತಾರೆ ಇಲ್ಲಿ ಸ್ನಾನ ಮಾಡೋದ್ರಿಂದ ಅವ್ರಿಗೆ ಕಲ್ಯಾಣ ಆಗೋಂಗೆ ನೀವು ಕೃಪಾ ಮಾಡು ಅಂತ ತಿಳ್ಕೊಂಡು ಶಂಕರಿಗೆ ಬೇಡ್ಕೊಂಡ್ರು. ಈ ಪ್ರಾಂತದೊಳಗೆ ಏನದಂದ್ರೆ ವಿವಾಹಕ್ಕೆ ಏನಾದರೂ ಅಡಚಣೆ ಆದ್ರೆ ಹೋಗಿ ಆ ಪುಷ್ಕರಣಿ ಒಳಗೆ ಸ್ನಾನ ಮಾಡುವಂಥ ಇಲ್ಲಿ ಪದ್ಧತಿ ಅದ. ಅದು ಇಲ್ಲೇ ಹತ್ತಿರದೊಳಗೆ ಅದ. ಹೀಗೆ ಈ ಪ್ರಾಂತ ಅಂತಕ್ಕಂಥದ್ದು ಭೃಗು ಮಹರ್ಷಿಗಳಿಂದ ತಪಸ್ಸಿನ ಸ್ಥಳವಾಗಿದ್ದರಿಂದ ಇದಕ್ಕೆ ಭರೂಚ್ ಅಂತ ಹೆಸರು ಬಂದದ. ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನೀಲಕಂಠೇಶ್ವರ ಮಂದಿರ ಅದ. ಇದು ಸ್ವಯಂಭೂ ಇದ್ದಾನ. ಇಲ್ಲಿ ನಾವು ಬಂದೀವಿ. ಇವತ್ತು ನಮಗೆ ಭಾಳ ಸಂತೋಷ ಆಗ್ಯದ. ನಾವು ಅರ್ಧ ಕ್ರಮಿಸಿ ದಕ್ಷಿಣ ಭಾಗವನ್ನು ಮುಗಿಸಿ ನಾವು ಉತ್ತರ ಭಾಗಕ್ಕೆ ಬಂದೀವಿ. ಮತ್ತು ಈ ಮುಂದಿನ ಸ್ಥಳಗಳ ವಿವರಣೆಯನ್ನು ನಾನು ನಿಮ್ಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನರ್ಮದೇ ಹರ್ ನರ್ಮದೇ